ಶನಿವಾರ ದಿನ ಅಮಾವಾಸ್ಯೆ ಕೂಡ ಇರೋದರಿಂದ ನವಗ್ರಹಗಳಲ್ಲಿ ಅತ್ಯಂತ ಬಲಿಷ್ಠವಾಗಿರುವಂತಹ ಗ್ರಹ ಯಾವುದು ಅಂತೇಳಂದರೆ ಸೂರ್ಯಗ್ರಹ. ಸೂರ್ಯಗ್ರಹನನ್ನು ಬಿಟ್ಟರೆ ಶನಿಗ್ರಹವನ್ನು ನಾವು ಪಾಪಗ್ರಹ ಅಂತಲೂ ಕೂಡ ಕರಿತೇವೆ. ಶನಿಗ್ರಹದ ಕೂದೃಷ್ಟಿ ಯಾವುದೇ ಒಬ್ಬ ಜಾತಕದ ಮೇಲೆ ಬಿತ್ತು ಅಂತೇಳಂದರೆ ಅವನ ಜೀವನ ಅತ್ಯಂತಹ ಒಂದು ಉತ್ತುಂಗದ ಸ್ಥಿತಿಯಲ್ಲಿದ್ದರೂ ಕೂಡ ಅತ್ಯಂತಹ ಕೆಳಮಟ್ಟಕ್ಕೆ ಬಂದುಬಿಡ್ತಾನೆ. ಶನಿಗ್ರಹದ ದೃಷ್ಟಿನೇ ಹಾಗೆ. ನಾವು ಕೋಟ್ಯಾಧಿಪತಿ ಇದ್ದರೂ ಕೂಡ ಬೀದಿಗೆ ಬರುವಂತಹ ಪರಿಸ್ಥಿತಿ ಶನಿಗ್ರಹದ ಒಂದು ಮಂದ ದೃಷ್ಟಿಯಿಂದ ಆಗ್ತಾ ಇರುತ್ತೆ. ಯಾರ್ಯಾರ ಜಾತಕದಲ್ಲಿ ಶನಿಗ್ರಹ ದೋಷ ಆಗ್ತಾ ಇದೆ, ಶನಿಗ್ರಹದ 7.5 ಆಗಿರ್ಬೋದು, ಶನಿಗ್ರಹದಿಂದ ಬಂದೊದಗುವಂತಹ ಸಕಲ ಸಮಸ್ಯೆಗಳಿಗೂ ಕೂಡ ಪರಿಹಾರ್ಥವಾಗಿ ಈ ಒಂದು ಶನಿ ಅಮಾವಾಸ್ಯದಂದು ತಾವು ಶನಿಗ್ರಹ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಂದು 21 ಪ್ರದಕ್ಷಿಣೆಗಳನ್ನು ಹಾಕೋದ್ರಿಂದ ಸಕಲ ಸರ್ವಸಿದ್ಧಿಯೂ ಕೂಡ ಆಗ್ತಾ ಇರುತ್ತೆ. ಪ್ರದಕ್ಷಿಣೆ ಹಾಕುವಂತಹ ಸಮಯದಲ್ಲಿ ಕೆಲವೊಂದಿಷ್ಟು ತಪ್ಪುಗಳನ್ನು ನಾವು ಮಾಡ್ತಾ ಇರ್ತೇವೆ. ಏನಪ್ಪ ಅಂದರೆ ನವಗ್ರಹಗಳ ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಕೂಡ ಮೂರ್ತಿಯನ್ನು ಮುಟ್ಟಬಾರ್ದು, ಮತ್ತು ಅಲ್ಲಿ ಯಾವುದೇ ರೀತಿ ಕೋರಿಕೆಗಳನ್ನು ನಾವು ಕೇಳ್ಕೋಬಾರ್ದು. ಬರೀ ಅಲ್ಲಿ ಪೂಜೆಯನ್ನು ಸಲ್ಲಿಸುವುದು ಮಾತ್ರ ನಮ್ಮ ಧರ್ಮವಾಗಿರುತ್ತೆ. ಅಲ್ಲೇನಾದರೂ ಕೋರಿಕೆಯನ್ನು ಕೇಳೋದಕ್ಕೆ ನಮಗೆ ಅಲ್ಲಿ ಶಕ್ತಿ ಇರೋದಿಲ್ಲ. ಸೊ ಹೀಗಾಗಿ ಪ್ರದಕ್ಷಿಣೆಯನ್ನು ಹಾಕಬೇಕಾದ್ರೆ ಕೆಲವೊಂದಿಷ್ಟು ತಪ್ಪೇನು ಮಾಡ್ತೀರಿ, ಬಲದಿಂದ ಎಡಕ್ಕೆ ಹಾಕ್ತಾರೆ. ಬಲದಿಂದ ಎಡಕ್ಕೆ ಹಾಕಿದರೆ ಅದು ಅಪ್ರದಕ್ಷಿಣೆ ಆಗ್ತದೆ, ಎಡದಿಂದ ಬಲಮುಖವಾಗಿ ಹಾಕಿದರೆ ಅದು ಪ್ರದಕ್ಷಿಣೆ ಅಂತ ಅನಿಸ್ಕೊಳ್ತಾ ಇರುತ್ತೆ. ಹೀಗಾಗಿ ಎಡಭಾಗದಿಂದ ಬಲಮುಖವಾಗಿ ತಿರುಗಿದರೆ ಶನಿಗ್ರಹದಿಂದ ಬಂದು ಹೋಗುವಂತಹ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತದೆ. ಇದರಲ್ಲಿ ಒಂದು ಮುದ್ರೆಯನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಶನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಬೆರಳು ಯಾವುದಪ್ಪ ಅಂದರೆ ಮಧ್ಯದ ಬೆರಳಾಗಿರುತ್ತೆ. ಈ ಮಧ್ಯದ ಬೆರಳು ಮತ್ತು ಹೆಬ್ಬೆಟ್ಟನ್ನು ಈ ಎರಡನ್ನೂ ಹಿಡಿದುಕೊಂಡು ತಾವು ಎಡಗೈಯಲ್ಲಿ ಹಿಡಿದುಕೊಳ್ಬೇಕು. ಶನಿ ಅಂದರೆ ಎಡ, ಶನಿಯ ಒಂದು ಫಲ ಎಲ್ಲವೂ ಕೂಡ ನಮ್ಮ ದೇಹದಲ್ಲಿ ಎಡಭಾಗದಲ್ಲಿ ಇರೋದರಿಂದ ಎಡಗೈಯಲ್ಲಿ ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಎರಡೂ ಹಿಡ್ಕೊಂಡು, ಗಂಡು ಮಕ್ಕಳು ಹೆಣ್ಮಕ್ಳಾಗಲಿ ಎಡಗೈಯಲ್ಲೇ ಹಿಡ್ಕೊಳ್ಬೇಕು. ಎಡಗೈಯಲ್ಲಿ ಹಿಡ್ಕೊಂಡು ಓಂ ಶಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶಂ ಶನೇಶ್ಚರಾಯ ನಮಃ ಎನ್ನುವ ಮಂತ್ರವನ್ನು ಹೇಳ್ತಾ ಒಂದು 21 ಪ್ರದಕ್ಷಿಣೆಗಳನ್ನು ಹಾಕಿ, ಪ್ರದಕ್ಷಿಣೆ ನಂತರದಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಮೂರ್ತಿಯ ಮೇಲೆ ಹಾಕಿ 2 ತುಪ್ಪದ ದೀಪಗಳನ್ನು ಹಚ್ಚಿ ಕೈಕಾಲು ಮುಖ ತೊಳೆದುಕೊಂಡು ಹತ್ತಿರದಲ್ಲಿರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ತಾವು ಅರ್ಚನೆಯನ್ನು ಮಾಡಿಸ್ಕೊಂಡು ಅಲ್ಲಿರುವಂತಹ ಪ್ರಸಾದವನ್ನು ತೆಗೆದುಕೊಂಡು ಬಂದರೆ ಶನಿದೇವರದಿಂದ ಆಗುವಂತಹ ಸರ್ವ ಸಮಸ್ಯೆಗಳು ಕೂಡ ದೂರ ಹೋಗ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡ್ತಾ ಬನ್ನಿರಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.